Hey guys, welcome back to my YouTube channel Sinchana Mohan Vlogs. ಸೊ ಇವಾಗ ಜಸ್ಟ್ ರ್ಯಾಂಡಮ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಬೇಕು ಅಂತಾನೆ ಏನಾದ್ರು ಮಾಡ್ತಾರೆ. ಯಾರೇ ಎಲ್ಲಿದ್ಯಾ ಬಂದ್ಯಾ? ಹೌದು, ಡಿಸ್ಟ್ರಾಕ್ಷನ್ ವ್ಲಾಗ್ ಮಾಡ್ಬೇಕಾದ್ರೆ, ಸೊ ಅದಕ್ಕೆ ಪುನಃ ಮಾಡಿದ್ದೀನಿ. ಇವಾಗ ನನ್ನ ತಮ್ಮಂದು ಶೂಟ್ ಇದೆ ಎಲ್ಲಿ ಅವ್ರ ಡ್ಯಾನ್ಸ್ ಕ್ಲಾಸಲ್ಲಿ. ಸೊ ನಾನು ಹೋಗ್ಬೇಕು ಅದಕ್ಕೆ. ಇವಾಗ ಅವನ್ನ ಕರ್ಕೊಂಡು ಹೋಗಬೇಕು. ಸೊ ಮೈಸೂರಲ್ಲಿ ವೆದರ್ ಇಸ್ ಸೋ ವೆದರಿಂಗ್ ಬಿಕಾಸ್ ಮಳೆ ಬರ್ತಾನೆ ಇದೆ. ನಂಗೆ ಅದಕ್ಕೆ ವೆದರ್ ಚೇಂಜ್ ಆಗೋದು ಸ್ವಲ್ಪ ಕೋಲ್ಡ್ ಆಗಿದೆ. ಬಟ್ ಸ್ಟಿಲ್ ಡೈಲಿ ಬ್ಲಾಗ್ ಎಲ್ಲ ಕೇಳ್ತಾರಲ್ಲ, ಸೊ ತುಂಬ ಖುಷಿಯಾಗುತ್ತೆ. ಸೊ ಅದಕ್ಕೆ ನಾನು ಡೈಲಿ ಬ್ಲಾಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ನಮ್ಮ ಅಮ್ಮಗೆ ಎಷ್ಟು ಹೊಟ್ಟೆ ಉರಿ ಗೊತ್ತಾ, ಲೊಚ್ಕೊಡ್ತಾರ ಅಲ್ಲಿಂದ. ಏನು ಮರ್ತೋಯ್ತು ಡೈಲಾಗು. ಓಕೆ, ಮೈಸೂರಲ್ಲಿ ವೆದರ್ ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ನಮ್ಮನೇಲಿ ಚುರ್ಮುರಿ ಮಾಡ್ತಾ ಇದ್ದಾರೆ ತಿನ್ನೋಕ್ಕೆ. ಸೊ ಚುರ್ಮುರಿ ತಿನ್ನೋಣ. ಆ್ಯಂಡ್ ಆಲ್ಸೋ ಮತ್ತು ನಮ್ಮ ಅಜ್ಜಿ ಬರ್ಡೇ. ಯಾರು ವಿಶ್ ಮಾಡಿರೋ ಅಂತ ಕೋಪ ಮಾಡ್ಕೊಂಬಿಟ್ಟಿದ್ದಾರೆ ಗೈಸ್, ಬಿಕಾಸ್ ನನಗೆ ಎಕ್ಸಾಮ್ ಇತ್ತು. ಆ್ಯಂಡ್ ಆಲ್ಸೋ ಬೆಳಗ್ಗೆಯಿಂದ ಜ್ವರ ಇತ್ತು. ನಂಗೆ ಮರ್ತೇ ಹೋಗ್ಬಿಟ್ಟಿದ್ದೀನಿ. ಆಮೇಲೆ ಕಾಲೇಜಿಂದ ಬಂದುಬಿಟ್ಟು ವಿಶ್ ಮಾಡಿದೆ. ಅವ್ರು ವಿಶ್ ಮಾಡೋಕ್ಕೆ ಕಾಲ್ ಮಾಡಿದೆ, ಅವ್ರು ರಿಸೀವ್ ಮಾಡಿಲ್ಲ. ಸೊ ನನ್ನ ಫ್ರೆಂಡ್ಸ್ ಫೋನಿಂದ ತೊಗೊಂಡು ಕಾಲ್ ಮಾಡಿದ್ಮೇಲೆ ಹಲೋ ಯಾರು 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 ಅಂತ ಇದ್ರು. ಸೊ ಅವಾಗ ವಿಶ್ ಮಾಡಿದ್ವಿ. ಸೊ ಈಗ ಅವ್ರಿಗೊಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ವಿ ಹ್ಯಾವ್ ಟು ಗೋ ದೇರ್. ಅಲ್ಲಿ ಫಸ್ಟ್ ಶೂಟ್ ಮುಗಿಸ್ಕೊಂಡು ನಮ್ದು ಏನೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಹೋಗಬೇಕು. ನಾವಿನ್ನು ಬುಕ್ ಮಾಡಬೇಕು ಎಲ್ಲಿ ಎಲ್ಲಿ ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗಬೇಕು ಅಂತ. ಸೊ ನೋಡಬೇಕು. ಸೊ ಫಸ್ಟ್ ಇವಾಗ ನಮ್ಮಲ್ಲಿ ಚುರುಮುರಿ ಮಾಡ್ತಾಯಿದ್ದಾರೆ. ತಿಂದ್ಬಿಟ್ಟು ಇವಾಗ ಏನು ಪ್ಲ್ಯಾನ್ ಆಗಿದೆ ಆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ. ಇವಾಗ ಹ್ಯಾವ್ ಟು ಗೋ ವರ್ಕೌಟ್, ಡ್ಯಾನ್ಸ್ ಕ್ಲಾಸ್ ಎಲ್ಲ ಮುಗಿಸ್ಕೋಬೇಕು. ಸೊ ಹಾಯ್ ಸನ ಮಾಡಬಾರ್ದು. ಸೊ ಗೈಸ್ ಇವನಿಗೆ ಈ ಥರ ಶಿಕೆ ಬಿಡಿಸಿದ್ದೀವಿ. ವೈ ಬಿಕಾಸ್ ನಮ್ಮ ಕಡೆ ಆ ಥರ ಇದು ಮಾಡ್ತಾರೆ. ಸೊ ಅದಕ್ಕೇ ಅಪ್ಪಂದಿದೆ, ಬಟ್ ಅಪ್ಪಂದು ಕಾಣಿಸೋದೇ ಇಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಅದೇ ಹೇಳ್ತಾಯಿದ್ರು, ನೀನು ಅಪ್ಪಂದೇ ಬಿಟ್ಟಿಲ್ಲ ತಮ್ಮಂದು ಬಿಟ್ಟಿದ್ದಾರೆ ಅಂತ. ಬಟ್ ನಮ್ಮ ಅಪ್ಪಂದು ಹಿಂದೆ ದೀಪಕ್ ಯಾರೂ ನೋಡಿಲ್ಲ. ಬಟ್ ನಮ್ಮ ಅಪ್ಪಂಗೂ ಇವನಿಗಿಂತ ಉದ್ದ ಇದೆ. ಅವ್ನು ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಮುಕ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಆಲ್ಸೋ ನನಗೆ ಇನ್ಸ್ಟಾಗ್ರಾಮಲ್ಲಿ 10K ಫಾಲೋವರ್ಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಇವಾಗ ಇನ್ನೂ 3 to 4 ಎಕ್ಸಾಮ್ಸ್ ಇದೆ ನನಗೆ. ಎಕ್ಸಾಮ್ ಮುಗಿಸ್ಕೊಂಡಾದ್ಮೇಲೆ ಪೀಸ್ಫುಲ್ಲಾಗಿ ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತಿದ್ದೀನಿ. ಇವಾಗ ಏನೂ ಮಾಡೋಕ್ಕಾಗಲ್ಲ. ಸೊ ಹುಷಾರಿಲ್ದಿರೋ ಕಾರಣದಿಂದ ನನ್ನ ಮುಖ ಹಿಂಗಾಗಿದೆ ಅಷ್ಟೇ. ಸೊ ಇವಾಗ ಹೋಗ್ಬಿಟ್ಟು ರೆಡಿ ಆಗಬೇಕು. ಲೆಟ್ಸ್ ಗೋ. ಸೊ ಇವತ್ತು ಅಮ್ಮ ಅಂಗಡಿಲೆಲ್ಲ ಹೆಂಗೆ ಕೊಡ್ತಾರೆ ಆ ಸ್ಟೈಲಲ್ಲಿ ಮಾಡಿದರು. ಅಂದರೆ ಸ್ವಲ್ಪ ಕೋಡ್ಬಳೆ ಅದ್ರ ಜೊತೆ ನಿಪ್ಪಟ್ಟು ಎಲ್ಲನೂ ಆ್ಯಡ್ ಮಾಡಿದರು ಅಷ್ಟೇ. ಇವಾಗ ರೆಡಿ ಆಗಿದ್ದೀನಿ. ಏನು ಡಿಫ್ರೆನ್ಸೇ ಕಾಣಿಸ್ತಾ ಇಲ್ಲ, ಬಿಕಾಸ್ ನಾನೇನೋ ಜಾಸ್ತಿ ರೆಡಿ ಆಗಲ್ಲ. ನಾನು ಇದ್ರೆ ಮಾತ್ರ ರೆಡಿ ಆಗ್ತೀನಿ ಅಷ್ಟೇ. ಸೊ ಇವಾಗ ಸನತ್ನ ತೋರಿಸ್ತೀನಿ ಹೆಂಗೆ ರೆಡಿ ಆಗ್ತಾ ಇದ್ದಾನೆ ಅಂತ. ಹಾಯ್ ಸನತ್. ಸೊ ಇದನ್ನು ವೇರ್ ಮಾಡ್ಬೇಕು ಸನತ್ತು. ಸೊ ವೇರ್ ಮಾಡಿಲ್ಲ, ಅವನಲ್ಲಿ ಹೋಗ್ಬಿಟ್ಟು ಮಾಡ್ತಾನೆ ಬಿಕಾಸ್ ಮಳೆ ಬರ್ತಿದೆ ಅಲ್ವಾ, ಅದಕ್ಕೆ. ಶೂಸ್ ತೋರಿಸು. ನೋಡು, ಕವರ್ ತೆಗ್ದ್ಬಿಟ್ಟು ತೋರಿಸ್ಬೇಕು. ಓಕೆ, ಸೊ ಇವಾಗ ಹೊರಟಿದ್ದೀವಿ. ಲೆಟ್ಸ್ ಗೋ. ಬಂದಿದ್ದೀವಿ ಗೋಕುಲಮಲ್ಲಿ ಇರೋದು ಒಂದು ಡ್ಯಾನ್ಸ್ ಕ್ಲಾಸು. ಮೇಲೆ ಹತ್ಕೊಂಡು ಹೋಗ್ಬೇಕು. ಸ್ಪಿನ್ಸ್ ಪಕ್ಕಾನೆ ನೋಡ್ತಿದಾರ ಅಲ್ಲಿಂದ. ಸುಮ್ಮನೆ ಅಜೀಬ್ ಮಾಡಬೇಡ. ಸೊ ಇವಾಗ ಹೋಗೋಣ ಒಳಗೆ. ಬಾ. ಶೂಟ್ ನಡೀತಿದೆ. ಅಂದರೆ ನಾನು ಅದನ್ನು ಸ್ವಲ್ಪ ಪೋಸ್ಟ್ ಮಾಡ್ತೀನಿ, ಹಾಕ್ಬೋದೋ ಇಲ್ವೋ ಗೊತ್ತಿಲ್ಲ. ಸುಮ್ಮನೆ ಯಾಕೆ ಹಾಕ್ಬಿಟ್ಟು ಬೈಸ್ಕೊಳ್ಳೋದು ಅಂದ್ಬಿಟ್ಟು ನಾನೇನು ಹಾಕಲ್ಲ. ಬಿಕಾಸ್ ಆಲ್ರೆಡಿ ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಆಗಿದೆ, ಅದಕ್ಕೆ ಹಾಕಲ್ಲ ಇವಾಗ ನಾವಿಲ್ಲೇ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ವೈ ಬಿಕಾಸ್ ಸುಮ್ಮನೆ ಇದ್ಬಿಟ್ಟು ಟೈಮ್ ವೇಸ್ಟ್ ಮಾಡೋ ಬದಲು, ಅಂದರೆ ಸುಮ್ಮನೆ ಕುತ್ಕೋಬೇಕಷ್ಟೇ, ಫೋನ್ ನೋಡ್ಬೇಕು. ಅದು ಬದಲು ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಟೆಂಪಲ್ಗೆ ಹೋಗ್ತೀವಿ. ನಾವಿದ್ದರೆ ಅವ್ನು ಮುಜುಗರನೂ ಮಾಡ್ಕೋತಾನೆ. ಸೊ ಹೆಚ್ಕೊ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ನಾವು ಬಂದಿರೋದು ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್, ನಿಯರ್ ಬೈ ಫ್ರೂಟ್ ಬೇ. ಮತ್ತು ಹೊಸದಾಗಿ ರಾಜು ಮೊಮೋಸ್ ಓಪನ್ ಆಗಿದ್ದಿಲ್ಲ ಅಲ್ಲಿ, ಅಂದರೆ ಲೈಕ್ ಗೋಕಲ್ ಎಲ್ಲ ನೋಡ್ತಾರೆ. ಕ್ಯಾಮ್ರಾ ಹಾಕಿ ಅಂತೀವಿ. ಸೊ ಚಪ್ಪಲಿ ಬಿಟ್ಬಿಟ್ಟು, ಶೂಸ್ ಬಿಟ್ಬಿಟ್ಟು ಒಳಗೆ ಹೋಗೋಣ. ಪರ್ಫ್ಯೂಮ್ ಹಾಕಿದ್ರು ಡ್ಯಾನ್ಸ್ ಕ್ಲಾಸಲ್ಲಿ. ಸೊ ನಾನು ಹಾಯ್ ಅಂಕಲ್ ನಾನು ಯಾರನ್ನ ನೋಡ್ತಾ ಇರೋದು ಅಂದ್ಕೊಂಡೆ. ಸೊ ಇವಾಗ ನಾನು ಸ್ಯಾಮ್ಸಮಿ ಮತ್ತು ವರುಣ್ ಆರಾಧ್ಯ ಥರ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಡೈಲಿ ಬ್ಲಾಗ್ ಎಲ್ಲ ಹೋಗ್ತೀನಿ. ಅಲ್ಲಿ ಕ್ಯಾಮ್ರಾ ಇಟ್ಕೊಂಡು ಹೋಗೋಣ ಅಂತ. ಟೆಂಪಲ್ ಒಳಗೆ ಫೋನ್ ಇಟ್ಕೊಳ್ಳೋಂಗಿಲ್ಲ, ಆಮೇಲೆ ಮಾಡ್ತೀನಿ. ಬಾಯ್. ಸೊ ನಾನು ಈ ವೀಕ್ ಅಷ್ಟೇ ಬಂದಿರೋದು ಡ್ಯಾನ್ಸ್ ಕ್ಲಾಸ್ಗೆ. ಅಮ್ಮ ಬರೋದು ಯಾವಾಗಲೂ, ಅವ್ರು ಯಾವಾಗಲೂ ಟೆಂಪಲ್ಗೆ ಬರ್ತಾರೆ. ಸೊ ಇವತ್ತು ನಾನು ಬಂದಿದ್ದೀನಿ ಅಂತ ನನ್ನ ಕರ್ಕೊಂಡು ಬಂದರು. ಸೊ ದರ್ಶನ ಎಲ್ಲ ಆಯಿತು, ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನಾದರೂ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀವಿ.
ಏನ ನೋಡುವ ಏನಾಗುತ್ತೆ. ಇವಾಗ ನಾವು ಗುಪ್ತಾಸ್ ಬಂದಿದ್ದೀವಿ ಜಿಲೇಬಿ ಟ್ರೈ ಮಾಡೋಣ ಅಂತ. ಸೊ ಅಮ್ಮ ಹೋಗಿದ್ದಾರೆ ತಗೊಬರೋಕ್ಕೆ, ನೋಡೋಣ ಹೋಗೋಣ. ಗುಪ್ತಾಸ್ ನಮ್ಮನೆ ಹತ್ರನೂ ಇದೆ, ಅಲ್ಲೂ ಕೂಡ ಟ್ರೈ ಮಾಡಿದ್ದೀನಿ. ಬಟ್ ಇಲ್ಲಿ ನಾನು ಟ್ರೈ ಮಾಡಿದ್ದು ಫಸ್ಟ್ ಟೈಮ್. ಸೊ ಗೈಸ್ ಕಟ್ಲೆಟ್ ಆಗಲೇ ರೆಡಿ ಮಾಡಿ ಇಟ್ಬಿಟ್ಟಿದ್ರು. ಫೋನ್ ಸೈಡ್ಗಿಡು. ಹಾಂ, ಜಿಲೇಬಿನೂ ಒಂದು ಪ್ಲೇಟ್ ರೆಡಿ, ಬಿಸಿ ಬಿಸಿ ಇದೆ. ಮುರಿ ನಾರ್ಮಲ್ ಹೊರಗಡೆ ಎಲ್ಲ ಹೆಂಗಿರುತ್ತೆ ಅಷ್ಟೇ. ಸೊ ಇವಾಗ ತಿನ್ಬಿಟ್ಟು ಸಿಗ್ತೀನಿ. ಬಾಯ್ ಬಾಯ್. ಇಲ್ಲಿ ಜಾಸ್ತಿ 10/10 ಇಷ್ಟ ಆಗಿದ್ದು ಅಂದರೆ ಜಿಲೇಬಿ ಅಷ್ಟೇ, ಅದು ಏನೂ ಇಷ್ಟ ಆಗಿಲ್ಲ. ಕಟ್ಲೆಟ್ ಅಂತೂ 10/1 ಕೊಡ್ಬೋದು. ಮಸಾಲೆ ಪುರಿ ಬೆಟರ್, ಸ್ವಲ್ಪ ಮಸಾಲೆ ಇದೆ ಅಷ್ಟೇ, ಅದು ಬಿಟ್ಟರೆ ದಿಸ್ ಇಸ್ ಗುಡ್. ಗೋಬಿ ತರಕ ಬಾಯ್ ಬಾಯ್ ಹೇಳ್ಬಿಡು, ಬಾಯ್ ಹೇಳ್ಬಿಡು, ಬಾಯ್ 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 ಹೇಳಲ್ವಾ ನನಗೆ? ಅಯ್ಯೋ ತಲೆ ಹೊಡ್ಸ್ಕೊತೀಯ. ಬಾಯ್ ಬಾಯ್ ಅಷ್ಟೇ. ಸೊ ಇವಾಗ ಆಯಿತು ಎಲ್ಲ. ಡ್ಯಾನ್ಸ್ ಕ್ಲಾಸ್ ಒಳಗೆ ಹೋಗ್ತಾ ಇದೀವಿ. ಹತ್ಕೊಂಡೋಗೋದೇ ಬೇಜಾರು. 3rd ಫ್ಲೋರ್ ಮೇಲೆ ಹೋಗ್ಬೇಕು, ವರ್ಕೌಟ್ ಆಗುತ್ತೆ. ಹತ್ಕೊಂಡು ಹೋಗ್ತಾ ಇದೀವಿ. ಸೊ ಲೆಟ್ಸ್ ಗೋ. ಹೆಂಗೆ ಏನು ಶೂಟ್ ಆಗಿದೆ ನೋಡೋಣ ಹೋಗ್ಬಿಟ್ಟು. 20 ಮಿನಿಟ್ಸ್ ವೆಯ್ಟ್ ಮಾಡಿದ್ದೀವಿ ಒಂದ ಸನತ್ತು. ಸೊ ಡ್ರೆಸ್ ಎಲ್ಲ, ಸೊ ಶೂಸ್ ಇಟ್ಕೊಂಡು ನಾನು ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಮಳೆ ಬರ್ತಿದೆ, ಮೊದಲೇ ನೆಗಡಿ ಇದೆ ನನಗೆ ಅಂತ ಅಂದ್ಬಿಟ್ಟು ಫುಲ್ ಪ್ಯಾಕ್ ಆಗಿದ್ದೀನಿ. ಸೊ ಇವನು ರೈನ್ಕೋಟ್ ಹಾಕೊಂಡು, ನಾನು ರೈನ್ಕೋಟ್ ಹಾಕೋಬೇಕಿತ್ತು ಬಿಕಾಸ್ ನಾನು ಮೇಲೆ ಇಟ್ಬಿಟ್ಟಿದ್ದೀನಿ, ಅದಕ್ಕೆ ಹಾಕೊಂಡಿಲ್ಲ ಅಷ್ಟೇ. ಸೊ ಹೋಗುವ. ಈ ಬ್ಲಾಗ್ನಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಆ್ಯಕ್ಚುಲಿ ಇವತ್ತು ಅಜ್ಜಿ ಬರ್ಡೇ ಸೆಲೆಬ್ರೇಷನ್ಗೆಲ್ಲ ಹೋಗಬೇಕಿತ್ತು, ಬಟ್ ನಾಳೆ ಹೋಗ್ತೀನಿ. ನಾಳೆ ಹೋಗ್ತಿರೋ ಪ್ಲ್ಯಾನು. ಸೊ ಸ್ಕಿನ್ ಕೇರ್ ಮಾಡ್ಕೋಬೇಕು ಬಿಕಾಸ್ ವೆದರ್ ಚೇಂಜ್ ಆಗಿರೋದ್ರಿಂದ ಸ್ಕಿನ್ನೆಲ್ಲ ಒಂಥರ ರಫ್ ಒಂದು ಕಡೆ ಸಾಫ್ಟ್, ಒಂದು ಕಡೆ ಆಯಿಲ್ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ನೀಟಾಗಿ ಸ್ಕಿನ್ ಪ್ಯಾಂಪರಿಂಗ್ ಮಾಡ್ಕೊಬೇಕು. ಅದರ ಜೊತೆಗೆ ಸ್ವಲ್ಪ ಟ್ಯಾನ್ ಆಗಿಬಿಟ್ಟಿದೆ ಕೈಯೆಲ್ಲ, ಅದಕ್ಕೆ ಚೆನ್ನಾಗಿ ಉಜ್ಜಿ ಇದು ಮಾಡ್ಕೋಬೇಕು. ಸೊ ಅದಾದಮೇಲೆ ಕೂಡ ಏನು ಸ್ವಲ್ಪ ಬ್ಯಾಕ್ ಪೇನ್, ಬಾಡಿ ಪೇನ್ ಎಲ್ಲ ಆಗ್ತಾಯಿದೆ. ಸೊ ರೆಸ್ಟ್ ಮಾಡಬೇಕು. ಇನ್ನು 2 ಎಕ್ಸಾಮ್ಸ್ ಇದೆ, ಅದಕ್ಕೆ ಪ್ರಿಪೇರ್ ಆಗಬೇಕು. ಸೊ ಈ ವ್ಲಾಗ್ನಲ್ಲಿಗೆ ಏನು ಮಾಡ್ತಿದ್ದೀನಿ. ಈ ವ್ಲಾಗ್ ಏನಾದ್ರು ಇವಾಗ ಪೋಸ್ಟ್ ಮಾಡ್ತೀನಿ, ಇವಾಗಲೇ ಚೆಂದ ವ್ಯೂಸ್ ಹೋದರೆ ಖಂಡಿತವಾಗ್ಲೂ ಡೈಲಿ ವ್ಲಾಗ್ ಹಾಕ್ತೀನಿ. ಅದರ್ವೈಸ್ ಏನಾದರೆ ಐ ವಿಲ್ ಸ್ಟಾಪ್. ಏನಾದ್ರು 13 ವ್ಲಾಗ್ ಏನಾದಿದ್ರೆ ಆ ಥರ ಅಪ್ಲೋಡ್ ಮಾಡ್ತೀನಿ. ಜ್ವರಾಗಿ ಮಾತಾಡೋಕ್ಕಾಗ್ತಿಲ್ಲ ಬಿಕಾಸ್ ಗಂಟ್ಲು ನೋವ್ತಿದೆ, ಹುಷಾರಿಲ್ಲ ಅಲ್ವಾ. ಸೊ ಅದಕ್ಕೆ ಆ್ಯಂಡ್ ಕೋಲ್ಡ್ ಕೂಡ ಆಗಿಬಿಟ್ಟಿದೆ, ಬಾಯಲ್ಲಿ ಉಸಿರಾಡಬೇಕು. ಸೊ ಅದಕ್ಕೆ ಜಾಸ್ತಿ ಮಾತಾಡ್ತಿಲ್ಲ. ಈ ವ್ಲಾಗ್ನಲ್ಲಿಗೆ ಏನು ಮಾಡ್ತಿದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.